ರಾಜ್ಯದ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರೇ, ಕೋಲಾರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಅವರೇ, ರೈತರ ಪಾಲಿಗೆ ನೀವು ಜೀವಂತವಾಗಿದ್ದೀರಾ. ನಾವು ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಏನಿವತ್ತು ಪರವಾನಗಿ ಪಡೆದಿರುವ ಖಾಸಗಿ ಭೂ ಮಾಪಕರು ಏನಿವತ್ತು ನಿರಂತರವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟಕ್ಕೆ ನೀವು ಸ್ಪಂದಿಸ್ತಾನೂ ಇಲ್ಲ. ಈ ಕಡೆ ಖಾಲಿ ಇರುವ ಸರ್ವೆ ಇಲಾಖೆಯ ಹುದ್ದೆಗಳನ್ನು ಭರ್ತಿನೂ ಮಾಡ್ತಾ ಇಲ್ಲ. ರೈತರು ಅರ್ಜಿಗಳನ್ನು ಕಟ್ಟಿ ಸುಮಾರು ಜಾತಕ ಪಕ್ಷಿಗಳಂತೆ ಎರಡು ವರ್ಷದಿಂದ ಈ ಒಂದು ಸರ್ವೆ ಇಲಾಖೆ ಅಲೆದು ಸುಸ್ತಾಗಿಬಿಟ್ಟು ಇವತ್ತು ರೈತರು ನಿಮಗೆ ಇಡೀ ಶಾಪ ಆಗ್ತಾ ಇದ್ದಾರೆ. 1 ಅಡಿ 2 ಅಡಿ ಜಾಗಕ್ಕೋಸ್ಕರ ಇವತ್ತು ಗಲಾಟೆಗಳಾಗಲಿ ಪ್ರಾಣ ಕಳೆದುಕೊಳ್ಳುವ ಮಟ್ಟಕ್ಕೆ ಇದೆ. ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿ ಕೇಳಿದ್ರೆ ಯಾವುದೂ ಇಲ್ಲ. ರೈತರ ಅರ್ಜಿಗಳು ಮತ್ತು ಕಡತಗಳು ಈ ಸರ್ವೆ ಇಲಾಖೆಯಲ್ಲಿ ದೂಡಿ ಇಳಿತಾ ಇದೆ ಹೊರತು ಅವ್ರಿಗೆ ಯಾವುದಕ್ಕೂ ಸ್ಪಂದನೆ ಇಲ್ಲ, ಅದಕ್ಕೆ ಪರಿಹಾರನೂ ಇಲ್ದರ ಆಗ್ಬಿಟ್ಟೈತೆ. ಮತ್ತೆ ಹೇಳ್ತಾ ಇದ್ದೀರಾ, ನಾನು ರಾಜ್ಯದಲ್ಲಿ ಎಲ್ಲ ಒಂದು ಡಿಜಿಟಲೀಕರಣ ಮಾಡಿಬಿಟ್ಟಿದ್ದೀನಿ, ರೈತರಿಗೆ ಸಮಸ್ಯೆನೇ ಇಲ್ಲ, ರೈತರು ಏನು ಒಂಥರ ಸಮೃದ್ಧವಾಗಿಬಿಟ್ಟಿದ್ದಾರೆ ಅಂತೇಳಿ. ಏನಪ್ಪ ಸಮೃದ್ಧ ಆಗಿದ್ದರೆ, ಇದೇ ಜಿಲ್ಲೆಯವರಾಗಿ ಇದೇ ಸ್ಥಳೀಯರಾಗಿ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಈ ಕೂಡಲೇ ಏನು ಪರವಾನಗಿದಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ, ಇಲ್ಲಾಂದರೆ ಸರ್ವೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಆ ಟೇಬಲ್ಗಳ ಮೇಲೆ ಧೂಳಿ ಹಿಡಿತಿರುವಂತಹ ಕಡತಗಳಿಗೆ ಮುಕ್ತಿ ಕೊಟ್ಟು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ. ಇಲ್ಲವಾದರೆ ಇದೇ ತಿಂಗಳು ಮುಂದಿನ ಜೂನ್ 8ನೇ ತಾರೀಕು ಮಾಲೂರಿಗೆ ಬರುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನೀವು ಬರ್ತೀರಾ. ನಮ್ಮ ರೈತರ ತಾಕತ್ತು ಏನು ಅಂತೇಳಿ ಅವತ್ತು ತೋರಿಸಬೇಕಾಗುತ್ತದೆ. ಅದು ಒಳಗಡೆ ಸರ್ವೆ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಿಮಗೆ ಮನವಿ ಜೊತೆ ಎಚ್ಚರಿಕೆ ನೀಡ್ತಾರೆ. ಇವರು ಯಾರು ಭೂಮಾಲೀಕರ ಖಾಸಗಿಯವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ, ಅದು ಆಗಲ್ಲ. ಒಂದು ನಿಮ್ಮ ಕಡೆಯಿಂದ ಕಂದಾಯ ಮಂತ್ರಿಗೆ ಒಂದು ಲೆಟ್ರ್ ಬರೀರಿ. ರೈತರ ಸಮಸ್ಯೆ ಜಾಸ್ತಿ ಉಲ್ಬಣ ಆಗ್ತಾಯಿದೆ. ರೈತರ ಕೋಪ ಕಟ್ಟೆ ಹೊಡೆದ್ರೆ ನಾವು ಸರ್ಕಾರಿ ಕಚೇರಿಗಳು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಒಂದೊಂದು ತಾಲೂಕಿಗೆ ಒಂದು 5-5 ಜನ ರೈತರ ಪರವಾಗಿ ಕೆಲಸ ಮಾಡೋರು, ಬೇರೆಯವ್ರನ್ನಾರು ಇದು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ಒಂದು ಮಾನ್ಯ ಕಂದಾಯ ಮಂತ್ರಿಗಳಿಗೆ ಒಂದು ಮನವಿ ಕೊಡೋ ಅಂತೇಳಿ ಸರ್. ಯಾಕಂದರೆ ನೋಡಿ, ಒಂದು 6 ತಿಂಗಳಾಗಿದೆ, ಇವಾಗ ಇನ್ನೂ ಗಂಟೆ ಫೋನ್ ಮಾಡ್ತಾನೆ ಇದ್ದ ರೈತ. ಅಣ್ಣ ಬರೀ 2 ಅಡಿ ಅಷ್ಟೇ, 2 ಅಡಿ ಸಮಸ್ಯೆ ಇಲ್ಲ. ಆ 2 ಅಡಿನ ಮೊದಲು ಮಾಡಿದ್ದಾರೆ, ಅವತ್ತು ನೋಟಿಸ್ ನಾನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದಾಗ್ತಾಯಿದೆ. ದಯವಿಟ್ಟು